ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನೇನು ನಡೀತಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇಲ್ಲಿ ಈರುಳ್ಳಿ ಹೆಚ್ಕೊತಾ ಇದ್ದೀವಿ. ಏನಪ್ಪ ಅಂದರೆ ಇಲ್ಲಿ ಬಜ್ಜಿ ಮಾಡ್ಬೇಕಂತೇಳಿ ಒಂದು ಸೈಡೆಲ್ಲ ಈರುಳ್ಳಿ ಹೆಚ್ಕೊಳಕತ್ತಿದ್ದೀವಿ. ಈರುಳ್ಳಿ ಹೆಚ್ಕೊಂಡಾಯಿತು. ಆಮೇಲೆ ಇಲ್ಲಿ ಹಿಟ್ಟು ಜಲ್ಡಿ ಹಿಡ್ಕೊಳಕತ್ತಿದ್ದೀನಿ. ಹಿಟ್ಟು ಜಲ್ಡಿ ಹಿಡ್ಕೊಂಡು ಆಮೇಲೆ ಫಸ್ಟ್ ಈರುಳ್ಳಿ ಹೆಚ್ಚಿಟ್ಟಿದ್ವಲ್ಲ ಫ್ರೆಂಡ್ಸ್, ಹಂಗಾಗಿ ಹಿಟ್ಟು ಹಿಡಿತಾ ಇದ್ದೀನಿ. ಹಿಟ್ಟು ಹಿಡಿಯೋದು ಮುಗೀತು. ಅದನ್ನ ಕಲಿಸ್ಬೇಕು. ಇವೆಲ್ಲ ಅನ್ನಕ್ಕೆ ಇಟ್ಟಿದ್ದೀವಿ. ಅನ್ನ ಆಗಿದೆ ಅಲ್ಲ ಅನ್ನ. ಇಲ್ಲಿ ಇದು ಬಜ್ಜಿ ಹಿಟ್ಟು ಕಲಿಸ್ಕೊಳಕತ್ತಿದ್ದೀನಿ. ಬಜ್ಜಿ ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ಅದನ್ನ ಕಲಸಿಟ್ರೆ ಸ್ವಲ್ಪ ಹೊತ್ತು ನೆನಿತೈತಲ್ಲ, ಆಮೇಲೆ ಕಡೆಗಿದು ಚಿತ್ರಾನ್ನ ಬಜ್ಜಿ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಜ್ಜಿ ಹಿಟ್ಟೆಲ್ಲ ಕಲಸಿಟ್ಟೈತಲ್ಲ, ಇದನ್ನ ನೆನ್ಕೊಂಡೆ ಅಷ್ಟೊತ್ತಿಗೆ ಚಿತ್ರಾನ್ನದ ಒಗ್ಗರಣೆ ಹಾಕ್ಕೊಂಡ್ರತ್ತಂತೇಳಿ ಇಲ್ಲಿ ಶೇಂಗಾ ಹಾಕ್ಕೊಂಡೆ. ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಸಿಮೆಣ್ಸಿಕಾಯಿ ಹಾಕಿ ಸ್ವಲ್ಪದು ಇದು ಶೇಂಗಾ ಸ್ವಲ್ಪ ರೋಸ್ಟ್ ಆಗ್ಬೇಕಲ್ಲ, ಹಂಗಾಗಿ ಕೈ ಆಡ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ಟೊಮೊಟೊ, ಒಬ್ಬೊಬ್ಬರು ನಿಂಬೆಹಣ್ಣು ಹಿಂಗೆ ಹಿಂಡ್ತಾರೆ ಫ್ರೆಂಡ್ಸ್. ನಾವು ಹಂಗೆ ಹಾಕ್ಕೋಬೋದು, ಹಿಂಗೂ ಮಾಡ್ಬೋದು. ಹಾಗಾಗಿ ಇದು ಈರುಳ್ಳಿ ಫಸ್ಟ್ ಒಂಚೂರು ಬೆಂದ ಮೇಲೆ ಆಮೇಲೆ ಕಡೆಗೆ ಟೊಮೊಟೊ ಹಾಕ್ಕೊಂಡ್ರತ್ತಂತೇಳಿ ಇದನ್ನು ಕೈ ಆಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಒಂಚೂರು ಶುಂಠಿ ಜಜ್ಕೊಳಕತ್ತೀನಿ. ಒಂಚೂರು ಶುಂಠಿ ಹಾಕ್ತಾಯಿದ್ದೀನಿ. ಒಂಚೂರು ಕೈ ಆಡಿದ ಮೇಲೆ ಆಮೇಲೆ ಕಡೆಗೆ ಟೊಮೊಟೊ ಹಾಕ್ಕೊಂಡ್ರಕತ್ ಲಾಸ್ಟಿಗೆ ಅಂತೇಳಿ ಒಂಚೂರು ಶುಂಠಿ ಹಾಕಿದ ಮೇಲೆ ಆಮೇಲೆ ಕಡೆಗೆ ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು. ಈಗ ಬಂದಿದೆ ಫ್ರೆಂಡ್ಸ್, ಅನ್ನದ್ದೆಲ್ಲ ರೆಡಿಯಾಗೈತಿ. ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ. ಕಲಿಸಾಯಿತು. ಹೀಗಾಗಿದೆ ಫ್ರೆಂಡ್ಸ್. ಇಲ್ಲಿ ಬಜ್ಜಿಗೆ ಎಣ್ಣೆ ಕಾಯಕ್ಕಿಟ್ಟತಿ. ಬಜ್ಜಿ ಈ ಥರ ಬಂದೈತಿ ನೋಡ್ರಿ ಫ್ರೆಂಡ್ಸ್. ಹಿಟ್ಟು ನೆನೆದ್ರೆ ಚೆನ್ನಾಗಾಗುತ್ತೆ. ಹೋಗಿ ಬರ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.